2020 T20 ವಿಶ್ವಕಪ್ ಭಾರತದ ಕ್ರಿಕೆಟ್ ಅಭಿಮಾನಿಗಳ ಬಹುದಿನಗಳಿಂದ ಕಾಯುತ್ತಿದ್ದ ಟೂರ್ನಮೆಂಟ್. 2023 ವಿಶ್ವಕಪ್ ಫೈನಲ್ ಸೋಲಿನ ನೋವು ಇನ್ನೂ ಅಭಿಮಾನಿಗಳ ಮನಸ್ಸಿನಲ್ಲಿಯೇ ಇತ್ತು. ಆದರೆ ಈ ಬಾರಿ ಒಂದು ಆಸೆ ಮಾತ್ರ ಎಲ್ಲರಲ್ಲೇ ಇತ್ತು. ಈ ಬಾರಿ ಭಾರತ ಕಪ್ ಗೆಲ್ಲಬೇಕು. ಟೀಮ್ ಇಂಡಿಯಾ ಕೂಡ ಅದೇ ಗುರಿಯೊಂದಿಗೆ ಟೂರ್ನಮೆಂಟ್ ಆರಂಭಿಸಿತ್ತು. ಸೂಪರ್ 12 ಹಂತದಲ್ಲಿ ಭಾರತ ತನ್ನ ಮೊದಲ ಪಂದ್ಯವನ್ನು ಯುಎಸ್ಎ ವಿರುದ್ಧ ಆಡಿತ್ತು. ಈ ಪಂದ್ಯದಲ್ಲಿ ಭಾರತದ ಬ್ಯಾಟಿಂಗ್ ಅದ್ಭುತವಾಗಿತ್ತು. ಟಾಪ್ ಆರ್ಡರ್ ಉತ್ತಮ ಆರಂಭ ನೀಡಿತು. ಬಾಲರ್ಗಳು ಕೂಡ ಉತ್ತಮ ಪ್ರದರ್ಶನ ನೀಡಿದ್ದರು. ಭಾರತಕ್ಕೆ ಸುಲಭ ಜಯ ಸಾಧಿಸಿತ್ತು. ಅದಾದ ನಂತರ ನಮಿಬಿಯಾ ವಿರುದ್ಧ ಪಂದ್ಯದಲ್ಲಿ ಭಾರತದ ಬ್ಯಾಟ್ಸ್ಮನ್ಗಳು ರನ್ ಮಳೆಯನ್ನೇ ಸುರಿಸಿದರು. ಆದರೆ ಟೂರ್ನಮೆಂಟ್ ನ ಅತ್ಯಂತ ಕಾತರದ ಪಂದ್ಯ ಭಾರತ ವರ್ಸಸ್ ಪಾಕಿಸ್ತಾನ. ಈ ಪಂದ್ಯ ಯಾವಾಗಲೂ ವಿಶೇಷ. ಸ್ಟೇಡಿಯಂನಲ್ಲಿ ತುಂಬಾ ಒತ್ತಡದಿಂದ ಕೂಡಿತ್ತು. ಲಕ್ಷಾಂತರ ಅಭಿಮಾನಿಗಳು ಟಿವಿ ಮುಂದೆ ಕುಳಿತಿದ್ದರು. ಭಾರತದ ಓಪನರ್ಗಳು ಶಾಂತವಾಗಿ ಆರಂಭಿಸಿದರು. ಮಧ್ಯ ಕ್ರಮಕ್ಕ ಜವಾಬ್ದಾರಿ ತೆಗೆದುಕೊಂಡಿತ್ತು. ಬಾಲರ್ಗಳು ಕೊನೆ ಓವರ್ಗಳಲ್ಲಿ ಅದ್ಭುತ ಬೌಲಿಂಗ್ ಮಾಡಿ ಪಾಕಿಸ್ತಾನವನ್ನು ತಡೆಯಲು ಯಶಸ್ವಿಯಾದರು. ಭಾರತ ಆ ಪಂದ್ಯವನ್ನು ಗೆದ್ದು ಅಭಿಮಾನಿಗಳಿಗೆ ಭಾರಿ ಸಂತೋಷ ನೀಡಿತ್ತು. ಕೊನೆಯ ಲೀಗ್ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ವಿರುದ್ಧ ಗೆದ್ದು ಭಾರತ ಸೂಪರ್ ಹಿಟ್ ಹಂತಕ್ಕೆ ಪ್ರವೇಶಿಸಿತು. ಸೂಪರ್ ಹಿಟ್ ಹಂತದಲ್ಲಿ ಪ್ರತಿ ಪಂದ್ಯವು ತುಂಬಾ ಕಠಿಣವಾಗಿತ್ತು. ಮೊದಲ ಪಂದ್ಯದಲ್ಲಿ ಎದುರಿಸಿದ ತಂಡ ದಕ್ಷಿಣ ಆಫ್ರಿಕಾ. ಈ ಒಂದು ಪಂದ್ಯದಲ್ಲಿ ಭಾರತ ಹೀನವಾಗಿ ಸೋಲನ್ನು ಕಾಣುತ್ತದೆ. ನಂತರ ಜಿಂಬಾಬ್ವೆ ವಿರುದ್ಧ ಪಂದ್ಯದಲ್ಲಿ ಭಾರತದ ಬ್ಯಾಟ್ಸ್ಮನ್ಗಳು ಮತ್ತೆ ರನ್ ಮಳೆಯನ್ನು ಸುರಿಸಿದರು. ಮೂರನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಪಂದ್ಯ ನಡೆಯಿತು. ವೆಸ್ಟ್ ಇಂಡೀಸ್ ತಂಡ ಯಾವಾಗಲೂ T20 ಕ್ರಿಕೆಟ್ ನಲ್ಲಿ ಅಪಾಯಕಾರಿ ತಂಡ. ಆದರೆ ಭಾರತದ ಆಟಗಾರರು ಒಟ್ಟಾಗಿ ಆಡಿದರು. ಬ್ಯಾಟಿಂಗ್, ಬೌಲಿಂಗ್ ಎರಡೂ ವಿಭಾಗದಲ್ಲಿ ಉತ್ತಮ ಪ್ರದರ್ಶನ ನೀಡಿದರು. ಈ ಗೆಲುವಿನೊಂದಿಗೆ ಭಾರತ ಸೆಮಿಫೈನಲ್ಗೆ ಅರ್ಹತೆ ಪಡೆಯಿತು. ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಎದುರಿಸಿದ ತಂಡ ಇಂಗ್ಲೆಂಡ್. ಈ ಪಂದ್ಯ ತುಂಬಾ ಮಹತ್ವದಾಗಿತ್ತು. ಪಂದ್ಯ ಆರಂಭವಾಗುತ್ತಿದ್ದಂತೆ ಭಾರತದ ಬ್ಯಾಟಿಂಗ್ ಅಬ್ಬರಿಸಿತ್ತು. ಟಾಪ್ ಆರ್ಡರ್ ಉತ್ತಮ ಆರಂಭ ನೀಡಿತ್ತು. ಆ ದಿನದ ಹೀರೋ ಸಂಜು ಸ್ಯಾಮ್ಸನ್ ಅದ್ಭುತ ಬ್ಯಾಟಿಂಗ್ ಮಾಡಿ ಸ್ಟೇಡಿಯಂನಲ್ಲಿ ಕುಳಿತಿದ್ದ ಅಭಿಮಾನಿಗಳನ್ನು ಎದ್ದು ನಿಲ್ಲಿಸಿದರು. ಪ್ರತಿ ಬೌಂಡರಿ, ಪ್ರತಿ ಸಿಕ್ಸ್ ಭಾರತದ ಫೈನಲ್ ಕನಸನ್ನು ಇನ್ನಷ್ಟು ಹತ್ತಿರ ಮಾಡುತ್ತಿತ್ತು. ಇಂಗ್ಲೆಂಡ್ ತಂಡ ಕೂಡ ಹೋರಾಟ ಮಾಡಿತ್ತು. ಆದರೆ ಭಾರತೀಯ ಬಾಲರ್ಗಳ ಅದ್ಭುತ ಪ್ರದರ್ಶನ ನೀಡಿದರು. ಕೊನೆಗೆ ಭಾರತ ಪಂದ್ಯವನ್ನು ಗೆದ್ದು ಫೈನಲ್ ಪ್ರವೇಶಿಸಿತು. ಫೈನಲ್ ಪಂದ್ಯ ಇಡೀ ದೇಶ ಕಾಯುತ್ತಿದ್ದ ಕ್ಷಣ. ಭಾರತದ ಆಟಗಾರರು ಒಂದೇ ಮಾತು ಹೇಳಿಕೊಂಡರು: ಈ ಬಾರಿ ಕಪ್ ಭಾರತಕ್ಕೆ ತರುತ್ತೇವೆ. ಸ್ಟೇಡಿಯಂನಲ್ಲಿ ಲಕ್ಷಾಂತರ ಅಭಿಮಾನಿಗಳು, ಟಿವಿ ಮುಂದೆ ಕೋಟ್ಯಾಂತರ ಜನ. ಭಾರತದ ಬ್ಯಾಟ್ಸ್ಮನ್ಗಳು ಜವಾಬ್ದಾರಿಯಿಂದ ಆಡಿದರು. ಭಾರತದ ಬಾಲರ್ಗಳು ಕೂಡ ಒತ್ತಡ ಪರಿಸ್ಥಿತಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದರು. ಇಡೀ ಟೂರ್ನಮೆಂಟ್ ನಲ್ಲಿ ಭಾರತ ತಂಡ ಒಟ್ಟಾಗಿ ಆಡಿದ್ದು ಫೈನಲ್ ವರೆಗೆ ಈ ತಂಡ ತಂದು ನಿಲ್ಲಿಸಿದೆ. 2026 T20 ವಿಶ್ವಕಪ್ ಇದು ಕೇವಲ ಪಂದ್ಯಗಳ ಕಥೆಯಲ್ಲ. ಇದು ಭಾರತ ತಂಡದ ಹೋರಾಟ, ಅಭಿಮಾನಿಗಳ ನಂಬಿಕೆ ಮತ್ತು ಚಾಂಪಿಯನ್ ಆಗುವ ಕನಸಿನ ಕಥೆ. ಒಂದು ತಂಡ, ಒಂದು ಕನಸು, ಒಂದು ಕಪ್. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.